ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಟೈಮ್ 8 ಆಗೈತಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೇನು. ಮನೆ ಕಸ ಎಲ್ಲ ಹೊಡೆದ ಅಂಗಡಿ ನೀರು ಹಾಕಿ ಜಳಕ ಮಾಡಿ ಫ್ರೆಶ್ ಅಪ್ ಆಗೆಲ್ಲ ದೇವರಿಗೆಲ್ಲ ಪೂಜೆ ಮಾಡಿ ಇವತ್ತಿನ ಕಡೆ ಎಲ್ಲ ಬೆಳಗ್ಗೆ ಇವಾಗ ಚಿಕನ್ ರೆಡಿ ಮಾಡೇನು. ಚಿಕ್ಕು ಇಲ್ಲೇ ಶೂಸ್ ಹಾಕೊಳತ್ತಾಳು. ಇವತ್ತು ಬಾದಾಮ್ ನೆನೆಸಿಲ್ಲ, ಯಾಕಂದ್ರೆ ನಿನ್ನೆ ಒಂದು ಫೋನ್ ಕಾಲ್ ಬಂದಿತ್ತು 9 ಗಂಟೆಗೆ. ಅದ ಗುಂಗೊಳಗೆ ಅವ್ರು ಫೋನ್ ಹಚ್ಚಿ ಮಾತಾಡತ್ತಿದ್ರು. 10:30 ತನಕ ಮಾತಾಡ್ರು. ಹಾಗಾಗಿ ನನಗೆ ಚಿಕ್ಕುಗೆ ಬಾದಾಮ್ ನೆನೆಸೋದು ನೆನೆ ಆಗಲಿಲ್ಲ, ನೆನಪಾಗಲಿಲ್ಲ. ಹಂಗಾಗಿ ನೆನೆಸಿಲ್ಲ ನಿನ್ನೆ. ಸೊ ಆಕೆ ಬೆಳಗ್ಗೆ ಅದಕ್ಕೆ ಕೇಳತ್ತ. ಇಲ್ಲೇ ನಿನ್ನೆ ಒಂದು ನಮ್ಮ ಕ್ಲಾಸಿಗೆ ಬರೋ ಹುಡುಗಗೆ ಪ್ರಾಜೆಕ್ಟ್ಗೆ ರೋಸ್ ಬೇಕಾಗಿದ್ದು ಅಂತ, ಅದಕ್ಕಾಗಿ 2 ರೋಸ್ ಅವ್ನು ಕಿತ್ತು ಕೊಟ್ಟೆನು. ಇನ್ನು 2 ಅದಾವೆ ನೋಡ್ರಿ. 3 ಇದ್ದು ಅನಿಸ್ತೈತೆ, 5 ಇದ್ದು 2 ಉಳ್ದಾವೆ. ಈಗ 3 ಅದ. ಇಲ್ಲೊಂದು ಐತಿ, ಇಲ್ಲೊಂದು ಐತಿ. ಇಲ್ಲ ಬೆಳಗ್ಗೆ ಫ್ರೆಶ್ ಹೂವು ನೋಡ್ರಿ, ಎಷ್ಟು ಚಂದ ಐತಿ. ಇಲ್ಲೇ ನಿನ್ನೆ ತೆಂಗಿನ ಗಿಡ ಹಚ್ಚಿ ನೋಡ್ರಲ್ಲಿ, ಅಲ್ಲೊಂದ ಬೆಳಗ್ಗಿನ ವೈಬ್ಸ್ ಹಿಂಗೆ ಕಾಣ್ತೈತೆ ನಮ್ಮ ಮನೆ ಮುಂದೆ. ಗಾಡಿಗಳೂ ಕಡಿಮೆ ಇರ್ತಾವೆ. ಫುಲ್ ಸೂರ್ಯ ಈಗ ಉದಯಿಸ್ಯಾನು. ಇದಟ್ಟೆಲ್ಲ ಕಸ ತೆಗಿಬೇಕಿನ್ನ. ಇದೆಲ್ಲ ತೆಗೆದೈತಿ. ಈಗ ಇದಷ್ಟು ಉಳ್ದೈತೇನು. ತೆಂಗಿನ ಗಿಡಗಳಲ್ಲಿ ಹಚ್ಚೈತಿ. ಇಲ್ಲೇ ಇದು ಸ್ವಲ್ಪ ಕಸ ತೆಗೆದ ಗಿಡಗಳಿಗೆ ಡೈಲಿ ನೀರು ಬಿಡ್ತಾನೆ. ಅಲ್ಲೇ ರೋಡ್ ಮ್ಯಾಗಿಂದು ಎಲ್ಲ ಕಸ ತೆಗ್ದಾರ ಅವ್ರು. ಅದಿಲ್ಲ ಕಸ ತೆಗೆದು ಮಾತು ಸುಟ್ಟಾರ. ಅರ್ಧಂಬರ್ಧ ಸುಟ್ಟೈತೆ ಅದು. ಹಸಿ ಕಸ ಸುಡಬಾರ್ದಂದ್ರೆ ಸುಟ್ಟಾರ. ನೀನೆ ಅರ್ಧಂಬರ್ಧ ಸುಟ್ಟೈತೆ ಅದು. ಬರ್ರಿ ನಮ್ಮ ಚಿಕ್ಕು ಹೊಂಟ್ಲಿ ಸಾಕ್ಸ್ ಸೇರ್ಸ್ಕೊತ. ಒಂದು ಸ್ವಲ್ಪ ಲೂಸ್ ಆಗ್ಯಾವು. ಇನ್ನೊಂದು ತಿಂಗಳು ಸಾಲೈತಿ ಸ್ಕೂಲ, ನಡಿತೈತಿ. ಬಾಯ್ ಚಿಕ್ಕಿ. ಚರಿ ಇನ್ನೂ ಎದ್ದಿಲ್ಲ. ಇದಕ್ಕಾಕಿ ಬಾಯಿ ಮಾಡ್ಕೊತ ನಿಲ್ತಿದ್ಲು. ಬರ್ರಿ ತೋರಿಸ್ತೇನೆ. ಮಕ್ಕೊಂಡ ಎದ್ದು ಬಿಟ್ಟಾಳೆ. ಚರು ಮಕ್ಕೊಂಡ ತೋರಿಸ್ತೇನೆ ಬರ್ರಿ. ನುಗುಡ್ದ ಎದ್ದು ಬಿಟ್ಟಾಳಕಿ. ಗುಡ್ ಮಾರ್ನಿಂಗ್ ಚರು. ಏ ಚರು ಪುಟ, ಗುಡ್ ಮಾರ್ನಿಂಗ್ ಬುಲ್ಲು. ಬ್ರೇಕ್ಫಾಸ್ಟ್ಗೆ ಈಗ ತಾಲಿಪೀಟ್ ಮಾಡತ್ತನು. ತಾಲಿಪೀಟ್ ಮಾಡೋಣ ಬರ್ರಿ. ಈಗ ಇಲ್ಲೇ ತಾಲಿಪೀಟ್ ಮಾಡತ್ತನು. ಇಲ್ಲಿ 2 ಆಗ್ಯಾವು, ಇನ್ನು 3 ಅದಾವು. ಇಲ್ಲೊಂದು ತವಿ ಇಟ್ಟೇನು, ಇಲ್ಲೊಂದು ತವಿ ಇಟ್ಟೇನು. 2 ತವಿ ಇಟ್ಟ ಮಾಡತ್ತನೀಗ. ಬೇಯಿಸಾತೇನು, ಯಾಕಂದ್ರೆ ಜಲ್ದಿ ಆಗೋಲ್ಲವ. ಫುಲ್ ಸ್ಲೋ ಆಗಿ ಬೇಯಿಸ್ಬೇಕು ಎಲ್ಲ ಎಜ್ಜುಗಳ ಇದನ್ನ ಎಲ್ಲ. ಅದಕ್ಕಾಗಿ ಇದಾಕು ಸ್ವಲ್ಪ ಹೊತ್ತಿತ್ತು. ತವಿ ಭಾಗ ಆದಿತ್ತು. ಹಾಗಾಗಿ ಇಲ್ಲೇ ನಟ್ ರೆಡಿ ಮಾಡಿ ಆಮೇಲೆ ಚರುಗ ನಾಷ್ಟ ಮಾಡಿಸ್ತಾನೆ. ಇವಾಗ ಬಾಂಡೆ ಎಲ್ಲ ಬೆಳ್ಕೊಯ್ನು, ಆಮೇಲೆ ಕಟ್ಟಿನೂ ಎಲ್ಲ ಕ್ಲೀನ್ ಮಾಡ್ಕೊಯ್ನು. ಇಷ್ಟ ತಾಲಿಪೀಟ್ ಹೋದಾವೀಗ ಮಧ್ಯಾಹ್ನಕ್ಕೆ ಹಾಕ್ತಾವ. ಆಮೇಲೆ ಬಂದ್ಮ್ಯಾಗ ಕ್ಲಾಸಿಂದ ಬಂದ್ಮ್ಯಾಗ ರೈಸ್ ಮಾಡಕ್ಕೆ ಇಡ್ತೇನೆ ಬಿಸಿದ. ವಾಷಿಂಗ್ ಮಿಷಿನ್ ಕರಿಗಳು ಹಾಕ್ಯಾನೀಗ. ನಮ್ಮ ಚರು ನೋಡ್ರಿಲ್ಲೆಲ್ಲ ಹೆಂಗೆ ಮಾಡ್ಯ. ಆಕೆ ನಾಷ್ಟ ಎಲ್ಲ ಮಾಡಿ ಸೈಕಲ್ ಆಡತ್ತಾಳಿಲ್ಲಿ. ಟೈಮಿಗೆ 9:50 ಆಗೈತಿ. ಇನ್ನು 10 ಮಿನಿಟ್ಸ್ದಾಗ ನಮ್ಮ ಚರನ್ ಬಿಟ್ಟ ನಾನು ಕ್ಲಾಸಿಗೆ ಹೋಗ್ತೇನೆ. ಬಾಯ್ ಮಾಡು. ಇಲ್ಲೇ ಇವಾಗ ನನ್ನ ಕಾರ್ ಡ್ರೈವಿಂಗ್ ಕ್ಲಾಸ ಮುಗಿಸ್ಕೊಂಡ ವಾಪಸ್ ಕ್ಲಾಸಿಗೆ ಹೊಂಟಿದ್ದು. ಸೊ ಮುಗಿಸ್ಕೊಂಡಾದ್ಮ್ಯಾಗ ನಾನು ನಮ್ಮ ಅಣ್ಣನ ಮಿಸ್ಸಸ್ ಮೇಕಪ್ ಆರ್ಟಿಸ್ಟ್ ಅದಾಳು, ಅಕ್ಷತಾ ಅಂತ ಹೇಳಕಿನ ಹೆಸರ. ಸೊ ನಿಮಗೆ ಯಾರ್ಕರೆ ಬೇಕಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಸರ್ಚ್ ಮಾಡಿರಿ, ಅಕ್ಷತಾ ಮೇಕಪ್ ಆರ್ಟಿಸ್ಟ್ ಅಂಥೇಳಿ ಬರ್ತೈತಿ. ಸೊ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಆಕಿಂದ ಇನ್ಸ್ಟಾಗ್ರಾಮ್ ID ಹಾಕಿರ್ತೇನೆ. ಸೊ ಆಕಿ ಬೈಲೊಂಗಲ್ಗೆ ಬಂದೇನೆ ಅಂಥೇಳಿ ಸ್ಟೇಟಸ್ ಹಾಕಿದ್ಲು. ಸೊ ನನಗೂ ಕಾಲ್ ಮಾಡಿ ಹೇಳಿರಲಿಲ್ಲ ಆಕಿ, ನನಗೂ ಗೊತ್ತಿರಲಿಲ್ಲ. ಸಡನ್ನಾಗಿ ಆಕೆ ಸ್ಟೇಟಸ್ ನೋಡಿದ್ದು ನಾನು ಕಾರ್ ಡ್ರೈವಿಂಗ್ ಕ್ಲಾಸ್ನಾಗ ಕೂತಾಗ. ಸೊ ನೋಡಿದ ತಕ್ಷಣ ಇಲ್ಲೇ ಹೆಂಗಿದ್ರು ಬಂದಳು. ನಾನು ಇಲ್ಲೇ ಬೈಲೊಂಗಲ್ದಾಗ ಅದೇನು ಮೀಟಾಗಿ ಬರ್ಬೇಕಂತೇಳಿ ಹೋದ್ನು.
ಸೊ ಹೋದಾಗ ಆಕೆ ಮೇಕಪ್ ಮಾಡತ್ತಿದ್ಲು. ಸೊ ಒಂದು ಸ್ವಲ್ಪ ನಿತ್ತ ವಾಪಸ್ ಬರ್ಬೇಕಂದ್ರೆ ಆಕಿನೂ ಕರ್ಕೊಂಡು ಮನೆಗೆ ಬರಬೇಕು ಅಂತ ಅನ್ಕೊಂಡಿನು. ಆದ್ರೆ ಆಕೆಗೆ ನಾಳೆ ಒಂದು ಆರ್ಡ್ರ್ ಐತಂತ, ಹಾಗಾಗಿ ಆಕೆ ಇಲ್ಲ ಹೋಗ್ತೇನೆ ರೀ ಲೇಟ್ ಆಗ್ತೈತಿ ಅಂತ ಅನ್ನಕತ್ಲು. ಅದಕ್ಕಾಗಿ ಆಯ್ತು ತಗೋ ಅಂಥೇಳಿ ನಾನು ಸ್ವಲ್ಪ ಹೊತ್ತು ಅಲ್ಲೇ ನಿಂತ ಸೊ ಫೋಟೋ ವಿಡಿಯೋ ತೆಗಿಯೋಕದು ಹೆಲ್ಪ್ ಮಾಡಿದ್ನು. ಸೊ ಬ್ರೈಡಲ್ ಮೇಕಪ್ ಹೆಂಗಾಗೈತಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಅವ್ರಿಗೆ ಮೇಕಪ್ ಮಾಡುತ್ತಾನ ಅಂದ್ರೆ ಹುಡುಗಿಗೆ ಅಲ್ಲೇ ಫುಲ್ ಟೈಮ್ ಆಗಿತ್ತು. ಹಾಗಾಗಿ ಫೋಟೋ ವಿಡಿಯೋಸ್ ಮಾಡಿಸ್ಕೊಳಕ್ಕೆ ಅವ್ರಿಗೆ ಟೈಮ ಕೊಡಲಿಲ್ಲ. ಅಷ್ಟರೊಳಗೆ ಸ್ವಲ್ಪ ಸ್ವಲ್ಪ ನಾವು ಫೋಟೋ ವಿಡಿಯೋಸ್ ಮಾಡಿಕೊಂಡು ಆಮೇಲೆ ಅದಾದ್ಮ್ಯಾಗ ಮದುವೆಗೆ ಬಂದೇವಲ್ಲ. ಈಕಿ ಶಿಲ್ಪ ಅಂಥೇಳಿ, ಶಿಲ್ಪ ಅವ್ರ ಫ್ರೆಂಡ್ದು, ಈಕಿ ನೋಡಿ ಶಿಲ್ಪ ಅಂಥೇಳಿ ಅವರ ಫ್ರೆಂಡ್ದು ಮದುವೆ ಇದ್ದಿದ್ದರಿಂದ ಆಕೆ ಬರ್ರಿ ಊಟ ಮಾಡಿ ಹೋಗಿ ಬರ್ರಿ ಅಂಥೇಳಿ ಊಟ ಮಾಡಿಸಿದ್ಲು. ಇಲ್ಲಿ ನಾವು 3 ಜನ ಕೂತ ಊಟ ಮಾಡಿದ್ವು. ಊಟ ಮಾಡಿ ಇವಾಗ ವಾಪಸ್ ಹೊಂಟಿದ್ದು ನೋಡ್ರಿ. ವಾಪಸ್ ಹೋಗುವಾಗ ನಮ್ಮ ಅಕ್ಷತಂದು ಒಂದು ಇದನ್ನು ಪರ್ಸ ಕಳೆದು ಬಿಟ್ಟಿತ್ತು. ಅದ್ರೊಳಗೆ ಆಧಾರ್ ಕಾರ್ಡ್ ಇತ್ತು. ಸೊ ಆಕೆ ಬಸ್ ಒಳಗೆ ಬಂದಿದ್ಲು. ನಡ್ರಿ ಮನೆಗೆ ಹೋಗೋಣ ಅಂದ್ರೆ ಕೇಳಿಲ್ಲಕ್ಕೆ. ಸೊ ಇಲ್ಲೇ ಮದ್ವೆ ಸ್ಟೇಜ್ ಮ್ಯಾಗಿಂದ 1-2 ಗ್ಲಿಮ್ಸ್ ಹಂಗೆ ತೊಗೊಂಡಿದ್ನು. ಆಮೇಲೆ ವಾಪಸ್ ಅವ್ರನ್ನ ಬಸ್ ಸ್ಟ್ಯಾಂಡ್ಗೆ ನಾನು ಬಿಡ್ಬೇಕಂಥೇಳಿ ಹೋದ್ನು. ಇಲ್ಲೇ ಅವ್ರ ಮೇಕಪ್ ಸಾಮಾನೆಲ್ಲ ಪ್ಯಾಕ್ ಮಾಡ್ಕೊಂಡು ವಾಪಸ್ ಅವ್ರನ್ನ ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ನಾನು ಅವರಿಬ್ಬರಿಗೂ ಚಿನ್ನ ಫೋನ್ ಹಚ್ಚಿನಿ, ಏನಾದ್ರು ತರೋದೈತಿ ಅಂತೇಳಿ. ಫ್ರೈಡ್ ರೈಸ್ ಬೇಕು ತೊಗೊಂಡ್ಲು ಅಂತಂದ. ಅದಕ್ಕಾಗಿ ಫ್ರೈಡ್ ರೈಸ್ ಕಟ್ಕೊಂಡು ವಾಪಸ್ ಬಂದಿನು. ವಾಪಸ್ ನಾ ಗಾಡಿ ಮ್ಯಾಗಿಂದ ಬಂದು ಹೇಳದ್ಮ್ಯಾಗ ಗಾಡಿದು ಟೈರ್ದು ಯಾಕೋ ಸೌಂಡ್ ಬರತ್ತಿತ್ತು. ಹಾಗಾಗಿ ಚೆಕ್ ಮಾಡಿನು. ಸೊ ನೋಡೋ ತಕ ಅಂದ್ರೆ ಟಯರ್ ಯಾಕೋ ಕಟ್ ಆಗಿತ್ತು ನೋಡ್ರಿ. ಇಲ್ಲಿ ಸೌಂಡ್ ಬಂದದಕ್ಕೆ ನೋಡಿದ್ದು ನಾನು. ಸೊ ಇವಾಗ ಟಯರ್ ಚೇಂಜ್ ಮಾಡ್ಬೇಕು ಅನ್ನಿಸ್ತೈತಿ. ಟಯರನ್ನು ಚೇಂಜ್ ಮಾಡಿ ಭಾಳ ದಿವಸ ಆಗಿತ್ತು. ಆಮೇಲೆ ಟಯರ್ನು ಸೌದವ. ನಮ್ಮ ಚರು ಮಕ್ಕೊಂಡ್ಲೀಗ ಎಲ್ಲೇ ನಾನು ಕಂಟ್ರೋಲಕ್ಕಿ, ನಮ್ಮ ಕಂಟ್ರೋಲಕ್ಕಿ ಬರೋಂಗಿಲ್ಲ ಶನಕ್ಕಿ. ಸೊ ಇಲ್ಲೇ ನಮ್ಮ ಮನೆ ಬಾಜುಕನ ರತೆಕ 10 kg ತೊಗೊಂಡಿನು. ಅವರು 4 ಮಂದಿ ಬರ್ತಾವೆ. ಹಾಗಾಗಿ ಅವ್ರ ಕಡೆ ತೊಗೊಂಡಿನು. ದೋಸೆ ಇಡ್ಲಿ ಅಥವಾ ಈಗ ರೊಟ್ಟಿ ಮಾಡೋಕೆ ಜೋಳ ಬೇಯಿಸ್ಕೊಂಬರಕ್ಕೆ ಅದ್ರಾಗ ಅದು ಹಾಕಕ್ಕೆ ನಮಗೆ ಬೇಕಾಗ್ತವೆ. ಅದಕ್ಕಾಗಿ ಇಷ್ಟು ತೊಗೊಂಡೇನು, 10 kg ಇದಾವಂತ. ಇವತ್ತಿನ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ದೊಳಗೆ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.